ವಿದ್ಯಾರ್ಥಿಗಳೇ, ನಾವು ಈ ಗಣಿತಗಳನ್ನು ತಿಳಿಸಿ ಹೇಳುವಾಗ ಮೊದಲು ಮುಂದೆ ಮಾದರಿ ಬರ್ತಾವು. ಈಗ ನಾ ತಿಳಿಸಿ ಹೇಳಿಕತ್ತನು, ನೀವು ಲಕ್ಷ ಕೊಟ್ಟು ನೋಡಿ. ಒಂದೆರಡು ನಾವು ತಿಳಿಸಿ ಹೇಳಿದಿಂದ ಮುಂದೆ ನೀವು ಮಾಡೋದಿತ್ತಂದ್ರೆ ಮಾಡಿ, ನಾ ದೂರ ಸರ್ದಿರ್ತಾನ. ಮ್ಯೂಟ್ ಮಾಡ್ರಿ. ಈಗ ಮ್ಯೂಟ್ ಮಾಡೋರಿದ್ದರೆ ಸ್ವಂತ ಮಾಡ್ರಿ. ಮಾಡೋದಾದ್ರಿಂದ ಬೋರ್ಡ್ ಕಡೆ ನೋಡ್ರಿ, ವಿಡಿಯೋ ಆನ್ ಮಾಡ್ರಿ, ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ. ಸಾಲಿಯನ್ ಶೇಕಡ 6 ಸರಳ ಬಡ್ಡಿಯಂತೆ ರೂಪಾಯಿ 1500 ಅಸಲು ರೂಪಾಯಿ 1770 ಮೊತ್ತವಾಗಲು ಎಷ್ಟು ವರ್ಷ, ಅದಕ್ಕೆ ಕಾಲ ಎಷ್ಟು ವರ್ಷ ಬೇಕು ಅಂದಾಗ ನೀವು ಸಂಗತಿಗಳನ್ನು ಹಚ್ಕೋ. ದರ ಬರಬರಿ ಶೇಕಡ 6. ಆಮೇಲೆ ಅಸಲು ಬರಬರಿ 1500 ರೂಪಾಯಿ. ಮೊತ್ತ ಬರಬರಿ 1770 ರೂಪಾಯಿ. 3 ಸಂಗತಿ ಕೊಟ್ಟಾನೆ, ಕೇಳಿದ್ದೇನು? ಅವಧಿ ಬರೋಬ್ಬರಿ ಎಷ್ಟು? ಅವಧಿ ಕಂಡು ಹಿಡಿಬೇಕಾದ್ರೆ ನಿಮಗೆ ಬಡ್ಡಿ ಬೇಕು. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಹಚ್ತಾರಲ್ಲ, ಬಡ್ಡಿ ಅದರ ಸಿಕ್ಕೊಂಡದ ಮೊತ್ತದಾಗ ನೀವು ಅಸಲನ್ನು ಕಳೆದ್ರೆ ಬಡ್ಡಿ ಬಂದುಬಿಡ್ತದೆ. ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು? ಬಡ್ಡಿ ತಗೋಬೇಕು. ಬಡ್ಡಿ ಬರೋಬ್ಬರಿ ಮೊತ್ತ ಮೈನಸ್ ಅಸಲು. ಮತ್ತೆ ಎಷ್ಟದ? 1770 ಮೈನಸ್ 1500 ಬರೋಬ್ಬರಿ ಎಷ್ಟು? 270 ಬಡ್ಡಿ. 270 ರೂಪಾಯಿ ಬಡ್ಡಿ. 270 ರೂಪಾಯಿ ಬಡ್ಡಿ ಆದ್ರಿಂದ ನಿಮಗೆ ಸರಳ ಬಂದುಬಿಡ್ತದೆ. ಮುಂದೆ ಸೂತ್ರ ಹಾಕಿ ಮಾಡಿಬಿಡಿ. ಪೂಜೆ 7ಕ್ಕೆ 7, 7 5 ಆದರೆ 2. ಆಮೇಲೆ ಅವಧಿ ಬರೋಬ್ಬರಿ ಏನದ ಸೂತ್ರ? ಅವಧಿ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ ಬಾಗಿಲೆ ಅಸಲು ಗುಂಡ್ಲೆ ದರ. ನೋಡಿ, 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 270 ಅದ. ಸರ್ವಾಸ್ ಬಾಗಿಲೆ ಅಸಲು ಎಷ್ಟದ? 1500 ಅದ. ಗುಂಡ್ಲೆ ದರ ಎಷ್ಟದ? 6. ಇವೆರಡು 0 ಅದು, ಇವೆರಡು 0 ಅದು. ಆಮೇಲೆ ಇನ್ನೊಂದು, ಇದು 15 ಒಂದಲೇ 15, 15 ಎಂಟ್ಲೆ 15 ಒಂದಲೇ 15 ಒಂದಲೇ 15, 15 ಎಂಟ್ಲೆ 120. 6 ಒಂದಲೇ 6 ಮೂರ್ಲೆ ಬರೋಬ್ಬರಿ 3 ವರ್ಷ. ಅವಧಿ ಬರೋಬ್ಬರಿ. ಆದ್ದರಿಂದ ಆನ್ಸರ್ ಅವಧಿ ಬರೋಬ್ಬರಿ 3 ವರ್ಷ. 3 ವರ್ಷಗಳು. ನೋಡಿ, ಇಷ್ಟು ಚೆನ್ನಾಗಿ ತಿಳ್ಕೊಂಡ್ಬಿಟ್ರಿ ಯಾವ ಗಣಿತ ನಿಮಗೆ ತೊಂದರೆ ಆಗೋದಿಲ್ಲ. ನೀವು ಈ ಸಂಗತಿಗಳನ್ನು ಸರಿಯಾಗಿ ಹಚ್ಕೊಂಡು ಬಿಟ್ರಿ ಅಂತ ನೋಡ್ರಿಲೆ, ಇಲ್ಲೇ ನಿಮಗೆ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಬೇಕಾಗಿದೆ, ಬಡ್ಡಿ ಅದರಾಗದ ಮೊತ್ತದೊಳಗೆ ಅಸಲು ಕಳೆದ್ರೆ ಬಡ್ಡಿ ಬಂದು ಬಿಡ್ತದೆ. ಆ ಸೂತ್ರ ಹಚ್ಚಿನೂ ಗಣಿತ ಮಾಡಿಬಿಡ್ರಿ. ಮೊದಲು ಬಡ್ಡಿ ತಗೋಬೇಕಾದ್ರೆ ನಾವೇನು ಮಾಡಬೇಕು? ಮೊತ್ತದೊಳಗೆ ಅಸಲು ಕಳಿಬೇಕು. 1770 1500 ಕಳೆದ್ರೆ 270 ಬಂತು. ಆ ಸೂತ್ರಕ್ಕೆ ಅನುಸಾರವಾಗಿ ಹಚ್ಚರಿ. ಅವಧಿ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ ಅಸಲು ಗುಂಡ್ಲೆ ದರ. ನೋಡಿ, ಮುಂದಿನ ಗಣಿತಗಳು ಮಾಡಬೇಕು. ನಾ ತಿಳಿಸಿ ಹೇಳೋದ್ರೊಳಗೆ ಎಲ್ಲ ಗಣಿತ ನೀವು ಸ್ವಂತ ಮಾಡ್ಲಿಕ್ಕೆ ಹತ್ತಿರಿ ಅಂದ್ರೆ ಯು ಆರ್ ವಿನ್.